ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೆ ಶಾಪ್ ಓಪನ್ ಮಾಡಿ ಅರ್ಧ ಮರ ಅಂತಲ್ಲ ಅಷ್ಟುದ ಬರುತ್ತೆ. ತುಂಬಾನೇ ಈ ಒಂದು ಬ್ಯೂಟಿಫುಲ್ ಸೆಟ್ಟು ಸಕಲೇನ್ ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಐತೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಟೆ ಜ್ಯುವೆಲ್ಲರಿ ವ್ಲಾಗ್. ಇವತ್ತಂತೂ ತುಂಬ ಲೇಟಾಗಿ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ನಾನು ಇವತ್ತೆಲ್ಲ ಸ್ವಲ್ಪ ಹೊರಗಡೆ ಹೋಗಿದೆ, ಸೊ ನಂಗೆ ಬರೋದು ಲೇಟ್ ಆಗೋಯ್ತು. ಇವತ್ತು ಬೇಡ, ಶಾಪ್ನ ಓಪನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ನಾಳೆ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋ ಇರಲಿಲ್ಲ, ಹಾಗಾಗಿ ಸೊ ಓಕೆ ಬಂದ್ಬಿಟ್ಟು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗೋದಕ್ಕೆ ಶಾಪ್ ಓಪನ್ ಮಾಡಿ ಬಂದು ಕುತ್ಕೊಂಡಿದ್ದೀನಿ. ಬಿಕಾಸ್ ಒನ್ ಡೇ ವಿಡಿಯೋ ಅಪ್ಲೋಡ್ ಮಾಡಲ್ಲ ಸುಮಾರು ಜನ ಕೇಳ್ತಾರೆ, ಯಾಕೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಇವತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತು ನನಗೆ ಯಾವುದೆಲ್ಲ ಆರ್ಡರ್ಸ್ ಆಯಿತು, ಆನ್ಲೈನ್ ಆರ್ಡರ್ಸ್ ಅಂತ ಸೀರಿಯಸ್ ಆಗಿ ತೋರ್ಸೋಕ್ಕಾಗಲ್ಲ. ಏನಕ್ಕೆ ನಾನು ಎಣ್ಣೆ ಫುಲ್ ಲೇಟ್ ಆಗೋಯ್ತು ಅಂತ ಅಂದರೆ ಪ್ಯಾಕ್ ಮಾಡ್ಬಿಟ್ಟು ಹಂಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಯಾಕೆ ಬಾಕ್ಸ್ ಕೊಡಿ, ಇಲ್ಲಿ ಪ್ಯಾಕಿಂಗ್ ಆಗಿರೋ ಬಾಕ್ಸ್ ಎರಡೇ. ಸೊ ಇಷ್ಟು ಜುವೆಲ್ಸು ನಾನು ಇವಾಗ ಬಂದ್ಬಿಟ್ಟು ಪ್ಯಾಕ್ ಮಾಡಿ ಇಷ್ಟು ಜುವೆಲ್ಸ್ ಆಗಿರುತ್ತೆ. ಮತ್ತು ನೆನ್ನೆದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ, ಇದು ಕೂಡ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿದೆ. ಫಸ್ಟು ಹಂಗೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿದ್ಮೇಲೆ ಅಯ್ಯೋ ವಿಡಿಯೋನೇ ಮಾಡಲಿಲ್ಲಪ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇದರಲ್ಲಿ ಬಂದ್ಬಿಟ್ಟು ಒಂದು ಸೆಮಿ ಬ್ರೈಡಲ್ ಸೆಟ್ ಇದೆ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಒಂದು ಹಾರಮ್ ಇದೆ, 1000 ರುಪೀಸ್ ಒಂದು ಹಾರಮು. ಇದರಲ್ಲಿ ಒಂದು 1750 ರುಪೀಸ್ ಒಂದು ಸೆಮಿ ಬ್ರೈಡಲ್ ಸೆಟ್ಟು. ಇದರಲ್ಲಿ ಒಂದು ಕರಿಜಡಗ ಸರ ಇದೆ. ಇದರಲ್ಲಿ ಇನ್ನೊಂದು ಇದರಲ್ಲಿ ಓಕೆ ಕರೆಕ್ಟ್ ಇದರಲ್ಲೇನೇ ಇನ್ನೊಂದು ನವರತ್ನ ನೆಕ್ಲೆಸ್ ಅಂತ ತೋರಿಸಿದ್ದಲ್ಲ, ಸೊ ಅದು ಇದೆ. ತಗೊಳ್ಳಿ, ಇನ್ನೇ ನೆನ್ನೆದೆಲ್ಲ ಪ್ಯಾಕಿಂಗ್ ಮಾಡಿ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇವತ್ತು ಯಾವುದೆಲ್ಲ ಕಲೆಕ್ಷನ್ನ ತೋರಿಸ್ತೀನಿ ಅಂತ ನಿಮಗೆ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಕಲೆಕ್ಷನ್ಸ್ನ ತೋರಿಸ್ತೀನಿ ಇವತ್ತು. ಸೊ ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಇನ್ನೊಂದೇನೋ ಹೇಳಬೇಕು ಅಂತ ಅಂದರೆ, ತುಂಬ ಜನ ಸ್ಟೋರಿ ಹಾಕಿದ್ಮೇಲೆ ಕೇಳ್ತಾ ಇದ್ರಿ ಫೋಟೋ ಕಳಿಸಿ ನಮಗೆ ರೀಸ್ಟಾಕ್ ಆಗಿದೆ ಅಂತಂದರೆ. ರೀಸ್ಟಾಕ್ ಆಗಿರೋದವರು ನನಗೆ ಫೋಟೋ ಮಾತ್ರ ಹಾಕಿದ್ರು, ನಾನು ಬುಕ್ಕಿಂಗ್ ಮಾಡಿದ್ದೀನಿ, ಬರೋದ್ರಲ್ಲಿ ಇದೆ ಅಂತ ಕೂಡ ಹೇಳಿದೆ. ಅದು ಬಂದಿದೆ, ನನ್ನ ಮನೇಲಿದೆ, ಬಟ್ ನಾನು ಅದನ್ನು ಅಲ್ಲೇ ಮನೇಲೇ ಬಿಟ್ಬಿಟ್ಟು ಬಂದುಬಿಟ್ಟೆ. ಹಾಗಾಗಿ ಈಗ ಮನೆಗೆ ಹೋಗಿ ವಿಡಿಯೋ ಮಾಡಿಕೊಂಡು ಅದನ್ನು ಕೂಡ ಇದ್ರಲ್ಲಿ ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ನೀವು ಕೇಳ್ತಾ ಇದ್ದಂತಹ 550 ರುಪೀಸ್ ಸಿಪ್ಪರ್ ಬೆಲ್ಟ್ ಇದ್ದೇನೆ, ಒಂದಲ್ಲ ಎಷ್ಟೊಂದೆಲ್ಲ ಸ್ಟಾಕ್ ತರಿಸಿದ್ದೀನಿ ನೋಡಿ. ಇದರಲ್ಲಿ ಐ ಥಿಂಕ್ 10 ಸ್ಟಾಕ್ಸ್ ಏನೋ ತರಿಸಿದ್ದೀನಿ. ಸೊ ಇನ್ನೂ ನನಗೆ ಬೇಕು ಎಕ್ಸ್ಟ್ರಾ ಅಂತಲೂ ಕೂಡ ಆರ್ಡರ್ ಮಾಡಿದ್ದೀನಿ. ಇಷ್ಟು ಕೂಡ ನನ್ನ ಕಡೆ ಇವಾಗ ಹ್ಯಾಂಡ್ ಸ್ಟಾಕ್ ಇದೆ. ಸೊ ನೀವೆಲ್ಲ ಬೇಗ ಬುಕ್ಕಿಂಗ್ನ ಮಾಡ್ಕೋಬೋದು. ಕ್ವಾಲಿಟಿ ಅಂತೂ ಮಸ್ತಾಗಿದೆ, ಮ್ಯಾಟ್ ಫಿನಿಶಲ್ಲೇ ಬೆಸ್ಟು. ಈ ಪ್ರೈಸೇ ಸಿಗೋದು ಇದೊಂದೇನೆ. ಸೊ ಇದೇ 550 ರುಪೀಸ್ ಸಿಪ್ಪರ್ ಬೆಲ್ಟ್, ತುಂಬಾ ಟ್ರೆಂಡಿಂಗ್ ಆ್ಯಂಡ್ ಫೇಮಸ್ ಸಿಪ್ ಬೆಲ್ಟ್ ಅಂತ ಹೇಳೋದು. ಬಿಕಾಸ್ ಅದು ಕ್ವಾಲಿಟಿಗೆ 50 ರುಪೀಸ್ ಸೀರಿಯಸ್ ಕಮ್ಮಿ, ಅಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಲಾಂಗ್ ಜಡ ಸುಮಾರು ಜನ ಕೇಳ್ತಾರೆ, ಸ್ವಲ್ಪ ಲಾಂಗಲ್ಲಿ ಬೇಕು ನನಗೆ, ಸ್ವಲ್ಪ ಉದ್ದ ಬೇಕು ಅಂತ. ಇದು ನೋಡಿ ಇಷ್ಟುದ ಬರುತ್ತೆ, ಒಂದು ಅರ್ಧ ಮರ ಅಂತಲ್ಲ ಅಷ್ಟುದ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಲಾಂಗ್ ಜಡ. ಇದು ನಿಮಗೆ ಫುಲ್ಲು ಲಕ್ಷ್ಮಿ ಟೈಪಲ್ಲೇ ಡಿಸೈನ್ ಬರುತ್ತೆ, ಎಲ್ಲ ಕೂಡ ಅಷ್ಟೇ. ಆ್ಯಂಡ್ ಕ್ವಾಲಿಟಿ ವೈಸ್ ನೋಡ್ಬೋದು. ನಿಮ್ಗೆ ಇಲ್ಲೇ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಫುಲ್ ನಿಮ್ಗೆ ಇಷ್ಟು ಉದ್ದಕ್ಕೂ ಕೂಡ ನಿಮಗೆ ಹ್ಯಾಂಗ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಫಿಕ್ಸೇಬಲ್ ಕುತ್ಕೊಳ್ಳೋಕ್ಕೆ ಈ ಥರ ಒಂದು ಹುಕ್ಕನ್ನ ಕೊಟ್ಟಿರ್ತಾರೆ. ಆ್ಯಂಡ್ ನೋಡ್ಬೋದು ಈ ಥರ ಲಾಂಗ್ ಜಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಫುಲ್ಲು ದಪ್ಪ ಬರುತ್ತೆ. ಆ್ಯಂಡ್ ಬರ್ತಾ ಇದು ತುಂಬ ಚಿಕ್ಕದಾಗಿ ಬರುತ್ತೆ. ಸೊ ಇದೇ ಒಂಥರ ಡಿಸೈನ್ ಇದೆ, ತುಂಬ ಪ್ಯಾಟ್ರನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ವೇಸ್ ನಾನು ಯಾವಾಗೂ ಹೇಳೋ ಥರ ಇಲ್ಲಿ ಜುಮ್ಕಾ ಇದೆ, ನನ್ನ ಫೇವ್ರೆಟ್. ಇದು ತುಂಬ ಚೆನ್ನಾಗಿದೆ ಅನ್ಸುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1099. ಇದರ ಪ್ರೈಸ್ 1099. ಇದರಿಂದ ಹಿಂಗೆ ಇಟ್ಕೊಂಡು ತೋರಿಸ್ತಾರೆ. ವೆಯ್ಟ್ ನಾನು ಹಂಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇಟ್ಕೊಂಡು ಹಿಂಗೆ ಹಾಕ್ಬಿಟ್ಟು ಹಿಂಗೆ ತೋರಿಸ್ತಾರೆ. ಈ ಥರ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 1099. ಆ್ಯಕ್ಚುಲಿ ಇದನ್ನು ಫೋಟೋಸ್ ಕೂಡ ತಗೋಬೇಕು. ಆ್ಯಂಡ್ ತುಂಬ ಜನ ನಿಮ್ಮ ಯೂಟ್ಯೂಬಲ್ಲಿ ಇತ್ತೀಚೆಗೆ ವ್ಯೂಸ್ ಚೆನ್ನಾಗಿ ಹೋಗ್ತಿದೆ, ಅದಕ್ಕೆ ರೀಸನ್ ಏನು ಅಂತ ಕೇಳಿದ್ದೀರಾ. ಸೊ ಆ ರೀಸನ್ ಕೂಡ ನಾನು ಅದು ಹೇಳಿದ್ನಲ್ಲ ನಾನು ನೆನೆ ವಿಡಿಯೋದಲ್ಲಿ, ನನಗೆ ಇದರಲ್ಲಿ ಒಂದು ವರ್ಕ್ ಹಾಕಬೇಕಾಗಿದೆ. ಸೊ ಅದು ಕಂಪ್ಲೀಟ್ ಆದಮೇಲೆ ಖಂಡಿತವಾಗೂ ನಾನು ನಿಮಗೆ ಯೂಟ್ಯೂಬಲ್ಲಿ ಜಾಸ್ತಿ ವ್ಯೂಸ್ ಹೋಗೋದು ಬದಲಿಗೆ ಈ ಒಂದು ಸಣ್ಣ ಟ್ರಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ನಾನು ಅದರಿಂದನೇ ವ್ಯೂಸ್ ಜಾಸ್ತಿ ಹೋಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಆ ಟ್ರಿಕ್ನ ನಾನು ಯೂಸ್ ಮಾಡಿದ್ಮೇಲೆ ನನ್ನ ವ್ಯೂಸ್ ಜಾಸ್ತಿ ಹೋಗಿದ್ದು. ಏನು ಟ್ರಿಕ್ ಅಂತ ಹೇಳ್ಬಿಟ್ಟು ನಾನು ಇದರ ಒಂದು ವರ್ಕ್ ಕಂಪ್ಲೀಟ್ ಆಗಬೇಕು. ಅದಾಗಿದ ತಕ್ಷಣ ಖಂಡಿತವಾಗೂ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ನೀವು ನೋಡಿರ್ಬೋದು, ಇತ್ತೀಚೆಗೆ ರಾಮಾಚಾರಿ ಸೀರಿಯಲಲ್ಲಿ ಚಾರು ಅವರು ಒಂದು ಸರನ ವೇರ್ ಮಾಡಿದ್ರು. ಸೊ ಅದನ್ನು ನಾನು ನನ್ನ ಕಡೆಯಿಂದನೇ ಕಳಿಸ್ಕೊಟ್ಟಿದ್ದು, ಅದೇ ಈ ಸರ. ಓಪನ್ ಆಗ್ತಿದೆ. ಇವತ್ತು ನನಗೆ ಹೆಲ್ಪ್ಗೆ ನಮ್ಮ ಅತ್ತೆ ಕೂಡ ಇದ್ದಾರೆ. ಸೊ ನನಗೆ ಇವತ್ತು ಸ್ವಲ್ಪ ಬೇಗನೆ ವಿಡಿಯೋ ಆಗಿ ಹೋಗ್ಬಿಡುತ್ತೆ. ಯಾಕಂದರೆ ನೀವಾಗ ಹಿಂಗೆ ಓಪನ್ ಮಾಡಿಕೊಟ್ರು ಕೂಡ ಮತ್ತೆ ಅವ್ರು ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಅದಕ್ಕೆ ಕರ್ಕೊಂಬಂದಿದ್ದೀನಿ ಅವ್ರನ್ನ ಆ್ಯಕ್ಚುಲಿ.
ಸೊ ನೋಡ್ಬೋದು ಇದು ಒಂಥರ ಡಿಫ್ರೆಂಟ್ ಆಗಿದೆ. ಏನಕ್ಕಪ್ಪ ಅಂತ ಅಂದ್ರೆ ಸೊ ಇಲ್ಲಿ ಜಾಸ್ತಿ ಮುತ್ತುಗಳಿದೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಆಕ್ಚುಲಿ ಲೇಟ್ ಆಗಿರೋದ್ರಿಂದ ಲೈಟ್ ನನಗೆ ಫುಲ್ ರಿಫ್ಲೆಕ್ಟ್ ಆಗಿ ಹೊಡಿತಾ ಇದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದಂತೂ ಸೂಪರ್ ಆಗಿದೆ. ಪೆಂಡೆಂಟು ಸಖತ್ತಾಗಿದೆ. ಸಿಂಗಲ್ ಲೇಯರ್ ಅಲ್ಲಿ ನಿಮಗೆ ಪೆಂಡೆಂಟ್ ನ ತೋರಿಸಿ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ. ಸೊ ನೋಡ್ಬೋದು ನಿಮ್ಗೆ. ಸೊ ಆ ತರದ ಕೇಳ್ತಿದ್ದವ್ರಿಗೆ ಪರ್ಫೆಕ್ಟ್ ಅಂತಾನೆ ಹೇಳ್ತೀನಿ. ಸೊ ಇದೆಲ್ಲ ನೀವು ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆಕ್ಚುಲಿ ಇಲ್ಲೊಂದ್ಸಲ ವಿಡಿಯೋನ ಟ್ರೈ ಮಾಡ್ತೀನಿ. ಯಾಕೋ ಇಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ನನಗೆ. ಎಸ್, ಅಲ್ಲೂ ಹೋಲ್ಸ್ಕೊಂಡು ಇಲ್ಲೇ ಸ್ವಲ್ಪ ವಿಡಿಯೋ ಪರವಾಗಿಲ್ಲ ಚೆನ್ನಾಗಿ ಬರ್ತಾ ಇದೆ. ಸೊ ನೋಡ್ಬೋದು ಈ ಒಂದು ಬ್ಯೂಟಿಫುಲ್ ಸೆಟ್ಟು ಸಖತ್ತಾಗಿದೆ. ಇದರಲ್ಲಿ ನಿಮಗೆ ನಾನ್ ಐಡಲ್ ಬರುತ್ತೆ. ಇದರಲ್ಲಿ ನಿಮಗೆ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಸೊ ಗೋಲ್ಡನ್ ಬೀಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ಇದಕ್ಕೆ ಇಯರಿಂಗ್ಸ್ ಸೇಮ್ ನಿಮಗೆ ಡಾಲರ್ ಯಾವ ತರ ಇದೆ ಇಯರಿಂಗ್ಸ್ ಕೂಡ ಅಷ್ಟೇ ಅದೇ ತರನೇ ಬರುತ್ತೆ. ಅಂಡ್ ಇದರಲ್ಲಿ ನಿಮಗೆ ನನಗೆ ಗೋಲ್ಡ್ ಬೇಡ ವೈಟ್ ಬೇಕು ಅಂತ ಅನ್ನೋರು ಸೊ ಸೇಮ್ ಅಲ್ಲೇ ನಿಮಗೆ ವೈಟ್ ಇದೆ ಬಟ್ ಇದರಲ್ಲಿ ಲಕ್ಷ್ಮಿ ಬರುತ್ತೆ. ಸೊ ಪ್ರೈಸ್ ಬಂದ್ಬಿಟ್ಟು 599 rupees ಫ್ರೀ ಶಿಪ್ಪಿಂಗ್. ಅದಕ್ಕೆ ತೊಗೊಳ್ಳಿ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು 598 rupees ಫ್ರೀ ಶಿಪ್ಪಿಂಗ್ ತಗೊಳ್ಳೋಕ್ಕೆ. ಆ್ಯಂಡ್ ಇದಕ್ಕೆ ಸೇಮ್ ಅದರಲ್ಲೇನೆ ನಿಮಗೆ ಬೇರೆ ಅಂದರೆ ವೈಟಲ್ಲಿ ಬೇಕು ಸ್ವಲ್ಪ ಡಿಫ್ರೆಂಟ್ ಆಗಿ ಬೇಕು ಆಲ್ಸೋ ನಮಗೆ ನಾನ್ ಐಡಾಲ್ ಬೇಡ ಐಡಾಲ್ ಇರೋದು ಬೇಕು ಅಂತ ನೀವು ಕೇಳೋ ಹಾಗಿದ್ರೆ ಸೊ ಸೇಮ್ ಅದೇ ಪ್ಯಾಟರ್ನಲ್ಲಿ ನಿಮಗೆ ಇದು ಲಕ್ಷ್ಮಿ ಪ್ಲಸ್ ಪಿಕಾಕ್ ಡಿಸೈನ್ ಬರುತ್ತೆ. ಇದಕ್ಕಿನ್ನ ಅದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಗೋಲ್ಡ್ ಪ್ಲೇಟೆಡ್ ಜೊತೆಗೆ ವೈಟ್ ಪರ್ಲ್ಸ್ ಬರುತ್ತೆ. ಫಸ್ಟ್ ಕ್ವಾಲಿಟಿ ಪರ್ಲ್ಸಲ್ಲಿ ನಿಮಗೆ ಯಾವುದೇ ಥರ ಕಲರ್ ಶೇಡ್ ಆಗೋದು ಆಗಲ್ಲ. ಆ್ಯಂಡ್ ನೋಡ್ಬೋದು ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಸಿಂಗಲ್ ಲೇಯರಲ್ಲಿ ಪೆಂಡೆಂಟ್ ಬೇಕು ಅಂತ ಕೇಳೋರು ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಇಯರಿಂಗ್ಸ್ ಸೇಮ್ ಪೆಂಡೆಂಟ್ ಯಾವ ಥರ ಇದೆ ಇಯರಿಂಗ್ಸ್ ಕೂಡ ಅದೇ ಥರ ಬರುತ್ತೆ. ಇದರ ಪ್ರೈಸ್ ಕೂಡ ಸೇಮ್ 599 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ಸ್ವಲ್ಪ ಅದಕ್ಕೆ ಚಿಕ್ಕ ಐಡಲ್ ಕೊಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಆ್ಯಂಡ್ ಸ್ವಲ್ಪ ಯುನೀಕ್ ಆಗಿರೋವಂಥದ್ದು ಚೋಕರ್ ಸ್ಟೈಲಲ್ಲಿ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗಿರುವಂಥದ್ದು ಒಂದು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿದೆ. ನನ್ನ ಪೇಜಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿ ಇತ್ತು. ತುಂಬ ಜನ ಕೇಳ್ಕೊಂತ ಒಂದು ಸೆಟ್ ಇದು ಓಪನ್ ಕೂಡ ಮಾಡಿಲ್ಲ ಇನ್ನು ಇವತ್ತೇ ಫಸ್ಟ್ ತೋರಿಸ್ತಾ ಇರೋದು. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನಾರ್ಮಲ್ ಚೋಕರ್ ಅಥವಾ ನೆಕ್ಲೆಸ್ಗಿಂತ ಇದು ಸ್ವಲ್ಪ ಯುನೀಕ್ ಆಗಿದೆ. ಏನಕ್ಕೆ ಅಂತ ಅಂದರೆ ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದರೆ ಅಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ಲೋಟಸ್ ಡಿಸೈನ್ ಅದು ಪ್ಲಸ್ ಇದು ಚೈನ್ ಥರ ಬಂದಿಲ್ಲ ಇದು ಒಂಥರ ಚಂದ ಥರ ಡಿಸೈನಲ್ಲಿ ಬಂದಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಪರ್ಲ್ಸ್ ಇದೆ ಒಂದೊಂದರಲ್ಲಿ 1 4 5 ಹ್ಯಾಂಗಿಂಗ್ಸ್ ಪರ್ಲ್ಸ್ ಇರೋದ್ರಿಂದ ತುಂಬ 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 ಚೆನ್ನಾಗಿ ಕಾಣಿಸ್ತಿದೆ. ಆಲ್ಸೋ ಇದಕ್ಕೆ ಇಯರಿಂಗ್ಸ್ ಕೂಡ ಸೇಮ್ ಇದರಲ್ಲಿ ಏನು ಒಂದು ಬಂಚ್ ಬಂದಿದೆಯಲ್ಲ ಸೊ ಆ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಇದು ಮಲ್ಟಿ ಕಲರಲ್ಲಿ ನಿಮಗೆ ಬರುತ್ತೆ. ನಮಗೆ ಮಲ್ಟಿ ಕಲರ್ ಬೇಡ ಅದು ನಮಗೆ ಒಂದೇ ಥರ ಕಲರಲ್ಲಿ ಬೇಕು ಅನ್ನೋರು ಗ್ರೀನ್ ಕಲರ್ ಇದೆ ಸೇಮ್ ಇದೇ ಥರದ್ರಲ್ಲೇ ಗ್ರೀನ್ ಇದೆ ಮರೂನ್ ಇದೆ. ಸೊ ನಿಮಗೆ 3 ಕಲರ್ ಅವೈಲೇಬಲ್ಸ್ ಇರುತ್ತೆ. ಆ್ಯಕ್ಚುಲಿ ಲೈಟಲ್ಲಿ ನನಗೆ ನೋಡಿ ನಿಂತ್ಕೊಂಡು ನನಗೆ ರಿಫ್ಲೆಕ್ಟ್ ಆಗ್ತಿದೆ ಬಟ್ ನಾನು ಇವತ್ತು ವಿಡಿಯೋ ಮಾಡಲೇಬೇಕಾಗಿತ್ತು ಯೂಟ್ಯೂಬಿಗೆ ಬೇರೆ ವಿಡಿಯೋ ಇಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದು. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ₹499 ಫ್ರೀ ಶಿಪ್ಪಿಂಗ್ ಓನ್ಲಿ ಫಾರ್ ಮೈ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆ್ಯಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಓನ್ಲಿ. ಸೊ ₹499 ಫ್ರೀ ಶಿಪ್ಪಿಂಗ್. ಇದರ ಆಫರ್ನ ಖಂಡಿತವಾಗೂ ಮಿಸ್ ಮಾಡ್ಕೋಬೇಡಿ. ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿನೂ ಅಷ್ಟೇ ನಿಮಗೆ ಮಸ್ತಾಗಿ ಬರುತ್ತೆ. ಇಷ್ಟು ಒಳ್ಳೆ ಕ್ವಾಲಿಟಿ ನಿಜವಾಗೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಶಾರ್ಟ್ ಜಡ ತುಂಬ ಜನ ಕೇಳ್ತಿದ್ರು ಶಾರ್ಟ್ ಜಡ ಇದ್ರೆ ತೋರಿಸಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಶಾರ್ಟ್ ಜಡ ಇದೆ ಸೊ ನಾನು ನೋಡ್ಬೋದು. ಇದು ಲಾಂಗ್ ಜಡ ನಾನು ನಿಮಗೆ ತೋರಿಸಿದೆ ಆಲ್ರೆಡಿ ಲಾಂಗ್ ಕಾಯೋದು. ಸೊ ಇದು ನಿಮಗೆ ಶಾರ್ಟ್ ಜಡ 3 ಸ್ಟೆಪ್ಪಲ್ಲಿ ಬರುತ್ತೆ. ಲಾಸ್ಟಲ್ಲಿ ಜುಮ್ಕಾ ಕೂಡ ಬರುತ್ತೆ. ಆಲ್ಮೋಸ್ಟ್ ನಾನು ತಂದಿರೋ ಜಡಗಳೆಲ್ಲ ಕೂಡ ಲಾಸ್ಟಲ್ಲಿ ಜುಮ್ಕಾ ಬಂದೇ ಬರುತ್ತೆ ಬಿಕಾಸ್ ಅದು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸೋದು. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ₹450 ಫ್ರೀ ಶಿಪ್ಪಿಂಗ್. ನೋಡ್ಬೋದು ಸಖತ್ತಾಗಿದೆ. ನೀವು ಶಾರ್ಟ್ ಹೇರ್ಸ್ ಇರೋಲ್ಲ ನಮಗೆ ಹೇರ್ ಸ್ಟೈಲ್ ಮಾಡ್ಕೋತೀರಾ ನೀವೇ ಮಾಡ್ಕೋತೀರಾ ಅನ್ನೋ ಕೂಡ ಒಂದು ನೀಟಾಗಿ ಒಂದು ಬಂತರ ಹಾಕಿ ಜಡೆ ಹಿಡಿದ್ಬಿಟ್ಟು ಅದಕ್ಕೆ ಹಾಕೊಂಡು ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಏನು ಮೇಕ್ ಓವರ್ ಮಾಡ್ತಾರಲ್ಲ ಅವರೇ ತೊಗೋಬೇಕು ಪಾರ್ಲರ್ ಅವರೇ ತೊಗೋಬೇಕು ಅಂತ ಏನಿಲ್ಲ. ಸೊ ಅವರು ಕೂಡ ಬೈ ಮಾಡ್ತಾರೆ ಬಟ್ ನೀವು ನಿಮ್ಮ ಪರ್ಸ್ನಲ್ ಯೂಸಿಗೆ ಕೂಡ ಹಾಕೋಬೋದು. ಸೊ ಈಸಿ ನೀವು ಇದನ್ನು ಜಡೆ ಹೆಣ್ಕೊಂಡ್ಬಿಟ್ಟು ಸೊ ಇದು ಒಂದು ಹುಕ್ಕಿ ಅದ ನೀಟಾಗಿ ಫಿಕ್ಸ್ ಮಾಡ್ಕೊಂಡ್ರೆ ಅಷ್ಟೇ ಇನ್ನೇನು ಇದರಲ್ಲಿ ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ₹450 ಫ್ರೀ ಶಿಪ್ಪಿಂಗ್. ಆ್ಯಂಡ್ ಒಂದು ಬ್ಯೂಟಿಫುಲ್ ಸಿಂಗಲ್ ಲೈನಲ್ಲಿರುವಂಥ ಚೋಕರ್ನ ಕೇಳಿದ್ದೆ. ಸೊ ದೀಸ್ ಬ್ಯೂಟಿಫುಲ್ ಚೋಕರ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ.
ಸೂಪರ್ ಆಗಿದೆ. ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿದೆ ಕ್ವಾಲಿಟಿ. ಆ್ಯಂಡ್ ಇದು ಬಂದ್ಬಿಟ್ಟು ಈ ಥರ ಕಾಣಿಸುತ್ತೆ ನಿಮಗೆ. ವಾವ್, ಸಖತ್ತಾಗಿ ಕಾಣಿಸ್ತಿದೆ ನಿಮಗೆ. ಇಲ್ಲ ನೀವು ಇದನ್ನು ಫ್ಯಾನ್ಸಿ ಸ್ಯಾರೀಸ್ ಅಥವಾ ಬಾರ್ಡರ್ ಸ್ಯಾರೀಸ್ ಯಾವುದಕ್ಕಾದ್ರೂ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಕ್ವಾಲಿಟಿ ವೈಸ್ ಅಂತೂ ನೀವೇನು ಮಾತಾಡೋಂಗಿಲ್ಲ, ಅಷ್ಟು ನೀಟಾಗಿರೋ ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ಇದು. ಸೊ ಸೆಂಟರಲ್ಲಿ ನಿಮಗೆ ಪೆಂಡೆಂಟ್ ಬರುತ್ತೆ ಈ ಥರ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ, ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 499 rupees. ಫ್ರೀ ಶಿಪ್ಪಿಂಗ್ ಆಗಿರುತ್ತೆ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಇದಕ್ಕೆ ವಾರಂಟಿ ಎಷ್ಟು ದಿವಸ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಜ್ಯುವೆಲ್ಲರಿಗಳಿಗೆ ವಾರಂಟಿ ಎಷ್ಟು ವರ್ಷ ಇರುತ್ತೆ ಇದು ನಿಮ್ಮ ಕ್ವಶನ್ ಆಗಿರುತ್ತೆ. ಸೊ ವಾರಂಟಿ ಗ್ಯಾರಂಟಿ ಅಂತ ಯಾವುದು ಕೂಡ ಇರಲ್ಲ. ಬಿಕಾಸ್ ಏನಕ್ಕಪ್ಪ ಅಂತ ಅಂದರೆ ಇದನ್ನು ನೀವು 6 months 1 year ಎಲ್ಲ ಯೂಸ್ ಮಾಡಿ ನಾವು ಬಿಸಾಕ್ತೀವಿ ಆ ಥರ ಎಲ್ಲ ಏನೂ ಬರಲ್ಲ. ನಾನು ಆಲ್ವೇಸ್ ನಿಮ್ಗೆ ಹೇಳ್ತೀನಿ, ಬಾಕ್ಸ್ ಪ್ಯಾಕಿಂಗ್ನ ಮಾಡಿರ್ತೀನಿ ಎಲ್ಲದಕ್ಕೂ. ಪ್ರತಿಯೊಂದಕ್ಕೂ ನೀವು 400 ರೂಪಾಯಿ ಜ್ಯುವೆಲ್ರಿ ತೊಗೊಂಡ್ರು, 1000 ರೂಪಾಯಿ ಜ್ಯುವೆಲ್ರಿ, 2000 ಯಾವುದೇ ನೀವು ತೊಗೊಂಡ್ರು ಕೂಡ ನಾನು ಫಸ್ಟ್ ಕ್ವಾಲಿಟಿ ಬಾಕ್ಸಲ್ಲೇ ಪ್ಯಾಕ್ ಮಾಡಿ ಕೊಟ್ಟಿರ್ತೀನಿ. ನೀವು ಹಾಕ್ಕೊಂಡು ಪರ್ಫ್ಯೂಮ್ ಹಾಕೋಬಾರ್ದು. ನೀವು ಪರ್ಫ್ಯೂಮ್ ಹಾಕೋ ಥರ ಅಭ್ಯಾಸ ಇತ್ತು ಅಂತ ಅಂದರೆ ಫಸ್ಟು ಪರ್ಫ್ಯೂಮ್ನ ಹಾಕ್ಕೊಂಡು ಆಮೇಲೆ ಜ್ಯುವೆಲ್ಸ್ನ ಹಾಕೊಳ್ಳಿ. ಸೊ ಅದ್ರ ಮೇಲೆ ಜ್ಯುವೆಲ್ಸ್ ಮೇಲೆ ಪರ್ಫ್ಯೂಮ್ ಬೀಳಬಾರ್ದು. ಆ್ಯಂಡ್ ನೆಕ್ಸ್ಟ್ ನೀವು ಅದನ್ನು ವೇರ್ ಮಾಡಿ ರಿಮೂವ್ ಮಾಡುವಾಗ ಎಲ್ಲೋ ತೆಗೆದು ಎಸ್ಬಿಡೋದು ಆ ಥರ ಎಲ್ಲ ಮಾಡಿಬಿಡಿ. ನೀಟಾಗಿ ಅದೇ ಬಾಕ್ಸ್ಗೆ ಇಟ್ಬಿಟ್ಟು ಕಾಪಾಡ್ಕೊಂಡು ನೀಟಾಗಿ ಇಟ್ಕೊಂಡು ನಿಮ್ಮದು 3 to 4 years ಕೂಡ ನಾನು ಗ್ಯಾರಂಟಿ ಕೊಡ್ತೀನಿ. ಅಷ್ಟು ನೀಟಾಗಿರುತ್ತೆ, ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಇದರ ಪ್ರೈಸ್ 499 rupees ಫ್ರೀ ಶಿಪ್ಪಿಂಗ್. ಆಲ್ಮೋಸ್ಟ್ ಇವತ್ತು ನನಗೆ ಬಜೆಟ್ ಫ್ರೆಂಡ್ಲಿಯಾಗೆ ತೋರಿಸ್ತೀನಿ. ಆ್ಯಂಡ್ ಬ್ಯೂಟಿಫುಲ್ ಶಾರ್ಟ್ ನೆಕ್ಲೆಸ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಈ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ಸು ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಇದು ನೀವು ನೆಕ್ಲೆಸ್ ಕಮ್ ಮೀಡಿಯಮ್ ಹಾರಂ ಎರಡರ ಥರ ನೀವು ಯೂಸ್ ಮಾಡ್ಬೋದು. ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಚೈನ್ ಬರುತ್ತೆ. ಸೊ ನಿಮಗಿದು ಸೇಮ್ ನೋಡೋಕ್ಕೆ ಗೋಲ್ಡ್ ನೆಕ್ಲೆಸ್ ಥರನೇ ಕಾಣಿಸುತ್ತೆ. ಸೊ ಇದು ಕಲರ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಸೀರಿಯಸ್ ಗ್ಯಾರಂಟಿ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ಸಖತ್ತಾಗಿದೆ ಇದೆ ಈ ಸೆಟ್ಟು. ಸೊ ನಿಮಗೆ ನೆಕ್ಲೆಸ್ ಟೈಪಲ್ಲಿ ಬೇಕು ಅಂದರೆ ಇಷ್ಟು ಅಡ್ಜಸ್ಟ್ ಮಾಡ್ಕೋಬೋದು, ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಸ್ವಲ್ಪ ಮೀಡಿಯಮ್ ಸೈಜ್ ಲಾಂಗ್ ಹರಮ್ ಟೈಪಲ್ಲಿ ಬೇಕು ಅಂದರೆ ಈ ಥರ ಬೇಕು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಸೇಮ್ ಆಲ್ವೇಸ್ ಪೆಂಡೆಂಟ್ ಟೈಪಲ್ಲೇ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ₹599 ಫ್ರೀ ಶಿಪ್ಪಿಂಗ್. ಕವರ್ ಮಿಸ್ ಮಾಡ್ಕೊಂಡು. ಆ್ಯಂಡ್ ನೆಕ್ಸ್ಟ್ ಅದೇ ಥರ ಟೈಪಲ್ಲಿ ನಿಮಗೆ ಫುಲ್ ಇನ್ನೂ ಚೆನ್ನಾಗಿರೋ ಇನ್ನೂ ಬ್ಯೂಟಿಫುಲ್ ಆಗಿರೋವಂಥದ್ದು. ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತಲ್ಲ ಗೈಸ್, ಎಲ್ಲ ಥರ ಜ್ಯುವೆಲ್ರಿ ಸೂಪರಾಗಿರುತ್ತೆ. ನೀವು ಕೈಯಲ್ಲಿ ಇಟ್ಕೊಂಡು ಜ್ಯುವೆಲ್ಸ್ ನೋಡೋಕ್ಕಿಂತ ವೇರ್ ಮಾಡಿದಾಗಲೇ ಜ್ಯುವೆಲ್ಸ್ ಗೊತ್ತಾಗೋದು. ಇವಾಗ ಸೇಮ್ ಬಟ್ಟೆಗಳು ಹೆಂಗೆ ಅಲ್ಲಿ ಇಲ್ಲೂ ಕೂಡ ಬಟ್ಟೆ ಹೆಂಗಿದೆ ನೀವು ನೋಡೋಕ್ಕಿಂತ ನಮ್ಮದನ್ನು ವೇರ್ ಮಾಡಿದಾಗೆ ಗೊತ್ತಾಗೋದು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ವಾವ್, ಸೀರಿಯಸ್ ಆಗಿ ತುಂಬ ಚೆನ್ನಾಗಿದೆ ಈ ಜ್ಯುವೆಲ್ರಿ ಅಂತೂ. ಸೇಮ್ ಗೋಲ್ಡ್ ತಲೆ ಮೇಲೆ ಹೊಡೆದಂಗೆ ಐತೆ. ಏನಕ್ಕಂದರೆ ಈ ಥರ ನೆಕ್ಲೆಸ್ಗಳನ್ನ ನೀವು ಆಲ್ವೇಸ್ ಇವಾಗ ಗೋಲ್ಡಲ್ಲಿ ನೋಡಿರ್ತೀರಾ. ಗೋಲ್ಡಲ್ಲಿ ತುಂಬ ಈ ಥರ ನೆಕ್ಲೆಸ್ ಆಗಿಬಿಟ್ಟಿದ್ದಾವೆ. ಅಂದರೆ ಇದು ಎಷ್ಟು ಫುಲ್ಲು ನಿಮಗೆ ಫಿನಿಶಿಂಗ್ ಸೇಮ್ ಗೋಲ್ಡಲ್ಲಿ ಯಾವ ಥರ ಫಿನಿಶಿಂಗ್ನ ಕೊಡ್ತಾರೆ ಇದು ಕೂಡ ಅದೇ ಥರ ಫಿನಿಶಿಂಗ್ ಇದೆ ನೋಡ್ಬೋದು. ಪೆಂಡೆಂಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಆ್ಯಂಡ್ ಇದು ಗುಂಡು ನೋಡ್ಬೋದು, ಗುಂಡು ಕೂಡ ರೊಟೇಟ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಫುಲ್ ನಿಮ್ಗೆ ಇದು ಚೈನ್ ಬರುತ್ತೆ. ಆ್ಯಂಡ್ ಈ ರೋಪ್ ಕೂಡ ನಿಮಗೆ ಮ್ಯಾಟಲ್ಲೇ ಬರುತ್ತೆ. ಸೊ ಸಖತ್ತಾಗಿದೆ, ಫಿನಿಶಿಂಗ್ ಅಂತೂ ಮಸ್ತಾಗಿದೆ. ವರ್ತ್ ನೀವು ಇದರ ಪ್ರೈಸ್ಗೆ ಬೈ ಮಾಡಿದ್ರೆ ನಮ್ಗೆ ಇತ್ತೀಚೆಗೆ ಯಾವುದಕ್ಕೂ ಟೈಮ್ ಆಗ್ತಾ ಇಲ್ಲ. ಸೊ ತುಂಬ ಜನ ಹೇಳ್ತಿದ್ದಾರೆ ನಿಮ್ಮ ಹತ್ರ ತೊಗೊಂಡ್ರೆ ಪ್ರೈಸು ವರ್ತು, ಆ ಪ್ರೈಸ್ಗೆ ಆ ಕ್ವಾಲಿಟಿ ಆ ಡಿಸೈನ್ ವರ್ತೆ ಮೇಡಮ್ ವರ್ತ ಅಂತ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆ್ಯಂಡ್ ಇದಕ್ಕೆ ಈ ಥರ ಜುಮ್ಕಾ ಬರುತ್ತೆ. ಇದೊಂಥರ ಜುಮ್ಕಾ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಜುಮ್ಕಾ. ಆ್ಯಂಡ್ ಇದಕ್ಕೆ ಲಕ್ಷ್ಮಿ ಫಿನಿಶಿಂಗ್ ಇರುವಂಥದ್ದು ಇಯರಿಂಗ್ಸ್ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ಸೇಮ್ ₹599 ಫ್ರೀ ಶಿಪ್ಪಿಂಗ್. ಇದೊಂದು ಸೂಪರ್ ಆಗಿದೆ ನಿಮಗೆ. ಆ್ಯಂಡ್ ಸಿಂಗಲ್ ಲೇಯರಲ್ಲಿ ತುಂಬ ಜನ ಕೇಳ್ತಿದ್ರಿ ಅಲ್ವಾ, ಇದನ್ನು. ಸೊ ಈ ಥರ ಚೋಕರ್ ಸುಮಾರು ಜನ ಕೇಳ್ತಾ ಇದ್ರಿ ಮೇಡಮ್, ಚೋಕರ್ ಈ ಥರ ಬೇಕು ಅಂತ ಹೇಳ್ಬೋದು. ಈಗ ನೋಡಿ ಇದೇ ಹಾಕಿಲ್ಲ, ಟ್ಯಾಗೇ ಹಾಕಿಲ್ಲ. ಸೊ ನಿಮಗೆ ಸಿಂಗಲ್ ಲೇಯರ್ ಇದು ಖಾಲಿ ಆಗಿತ್ತು, ಸುಮಾರು ಜನ ಕೇಳ್ತಾ ಇದ್ರಿ ನಮಗೆ ಬೇಕು ಅಂತ ಹೇಳ್ಬಿಟ್ಟು. ಗ್ಯಾಸ್ ಬಂದಿದೆ ನೋಡಿ ಇವಾಗ. ಅದರಲ್ಲೂ ಇದು ತುಂಬ
ಸೆಟ್ ಇದೆ ನೋಡಿ, ಇಷ್ಟು ಹಾಕಿದ್ದೀನಿ. ನಾನು ಇವಾಗ ಮಾತಾಡೋದೇ ಕೇಳಿಸಲ್ಲ ಅವ್ರಿಗೆ. ಈ ಒಂದು ಬ್ಯೂಟಿಫುಲ್ ಚೋಕರ್ ಇದಂತೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ಇದನ್ನ ಲಾಸ್ಟ್ ಸ್ಟಾಕಲ್ಲಿ ತೋರಿಸಿದ್ದೆ, ಒಂದು ಡ್ರೆಸ್ಸಿಗೆ ಇಡಿಸ್ಬಿಟ್ಟೆ, ಅದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಲ್ಸೋ ಈ ಟಾಪು ಕೂಡ ನಂಗೆ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಗ್ರೀನ್ ವೈಟ್ ಗೋಲ್ಡ್ ಕಾಂಬಿನೇಷನ್ ಇಸ್ ಮಸ್ತ್. ಸೊ ಸಖತ್ತಾಗಿದೆ, ಕ್ವಾಲಿಟಿ ಮಸ್ತಾಗಿದೆ. ಕ್ವಾಲಿಟಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೂಪರ್ 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 ಕ್ವಾಲಿಟಿ ಇದು. ಆ್ಯಂಡ್ ಆಲ್ಸೋ ಪರ್ಲ್ಸ್ ಕೂಡ ಅಷ್ಟೇ ಫಸ್ಟ್ ಕ್ವಾಲಿಟಿ ಪರ್ಲ್ ಬಂದಿರುತ್ತೆ. ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು, ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ವೇರ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಸೇಮ್ ಈ ಪೆಂಡೆಂಟ್ ಹೆಂಗಿದ್ದು ಇಯರಿಂಗ್ಸ್ ಕೂಡ ಅದೇ ಥರ ಬರುತ್ತೆ. ಸೊ ಇದರ ಪ್ರೈಸ್ ಬಂದು 499 rupees, ಫ್ರೀ ಶಿಪ್ಪಿಂಗ್. ಆ್ಯಂಡ್ ಓಕೆ, ನಾನು ಇದರಲ್ಲಿ ನಿಮ್ಗೊಂದು ಆಫರ್ನು ಕೂಡ ಕೊಡ್ತಾ ಇದ್ದೀನಿ. ಸೊ ಆಫರ್ ಪ್ರೈಸ್ ಏನಪ್ಪ ಅಂತ ಅಂದರೆ, ನನ್ನ ಕಡೆ ಒಟ್ಟು 3 ಜ್ಯುವೆಲ್ ಇದೆ. ಇದು ಇನ್ನೊಂದು ಪ್ಯಾಟ್ರನ್ ರೌಂಡ್ಗಿರೋದು, ಇದು ಸ್ಕ್ವೇರ್ ಟೈಪಲ್ಲಿದೆ. ಇದು ರೌಂಡ್ಗೆ ಪಿಂಕ್ ಕಲರ್ ಇದೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಸೇಮ್, ಇದು ರೌಂಡ್ಗೆ ಗ್ರೀನ್ ಇದೆ. ಎಲ್ಲ ಸೇಮೇ, ಬಟ್ ಇದು ಸ್ಕ್ವೇರ್ ಟೈಪಲ್ಲಿದೆ, ಇದು ರೌಂಡಕ್ಕಿದೆ ಅಷ್ಟೇ. ಸೊ ಇದರ ಪ್ರತಿ ಒಂದು ಪ್ರೈಸ್ ಬಂದ್ಬಿಟ್ಟು 499 rupees ಆಗುತ್ತೆ ಒಂದಕ್ಕೆ. ಬಟ್ ನಾನು ನಿಮಗೆ ಆಫರ್ ಪ್ರೈಸಲ್ಲಿ ಕೊಡ್ತೀನಿ, ನನ್ನ ಹ್ಯಾಂಡ್ ಸ್ಟಾಕ್ ಇರೋರಿಗೆ ಮಾತ್ರ. ಈ 3 ಪೀಸಸ್ ಯಾರು ಬುಕ್ ಮಾಡ್ಕೋದ್ರೆ ಅವ್ರಿಗೆ ಮಾತ್ರ. ಇದು ಖಾಲಿಯಾಗಿ ವೆಂಡರ್ಸ್ ಕಡೆ ಬುಕ್ ಮಾಡಬೇಕು ಅಂತಂದರೆ ಸೊ ನಿಮಗೆ 499 rupees ಆಗುತ್ತೆ. ಬಟ್ ನಾನು ನಿಮಗೋಸ್ಕರ ಸೊ ಹೊಸ ಸ್ಟಾಕ್ಸ್ ವಿತ್ ಹೊಸ ಆಫರ್ ಜೊತೆ ನಾನು ಇವತ್ತು ಹೇಳ್ತಾ ಇರೋದು ನಿಮಗೆ. ಸೊ ಇದನ್ನು ನಾನು ನನಗೆ ಜಸ್ಟ್ 450 rupeesಗೆ ಕೊಡ್ತಾ ಇದ್ದೀನಿ. 500 rupees ಸೆಟ್, ಜಸ್ಟ್ rupees 450 ವಿತ್ ಫ್ರೀ ಶಿಪ್ಪಿಂಗ್. ಆ್ಯಂಡ್ ಈ ಸೀಸನ್ ತುಂಬ ಚೆನ್ನಾಗಿ ಕೇಳಿದ್ರಿ. ಇದು ಆ್ಯಕ್ಚುಲಿ ನನ್ನ ಕಡೆ ಸ್ಟಾಕ್ ಖಾಲಿ ಆಗಿ ಇನ್ನು ವೆಂಡರ್ಸ್ ಕಡೆ ಇದ್ದಿದ್ದು ಅಷ್ಟೇ. ದಿಸ್ ಬ್ಯೂಟಿಫುಲ್, ಇದಂತೂ ಕ್ವಾಲಿಟಿ ಮಸ್ತಾಗಿದೆ, ಅದಕ್ಕೆ ಇದಿಷ್ಟು ಟ್ರೆಂಡಿಂಗ್ ಆಗಿದ್ದು. ಸೊ ನಿಮಗಿದು ಒಂದು ಪಿಕಾಕ್ ಡಿಸೈನ್ ಬರುತ್ತೆ. ನಿಮ್ಮದು ಫುಲ್ಲು ಎಷ್ಟು ಚೆನ್ನಾಗಿರುವಂತಹ ಪರ್ಲ್ ಇದೆ ಅಂದರೆ ತುಂಬಾ ಒಳ್ಳೆ ಕ್ವಾಲಿಟಿ ಪರ್ಲ್ ಇದೆ. ಆ್ಯಂಡ್ ಬ್ಯಾಕ್ ಸೈಡ್ ಅಷ್ಟು ನಿಮ್ಗೆ ಇರಿಟೇಷನ್ ಆಗೋ ಥರ ಏನೂ ಆಗಲ್ಲ, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ. ಸೊ ನಿಮಗೆ ಈ ಜುಮ್ಕಾ ಇಯರಿಂಗ್ಸ್ ಲವರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಈ ಥರ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ, ಇದು ಪರ್ಫೆಕ್ಟ್ ಲುಕ್ ಅಂತಲೇ ಹೇಳ್ತೀನಿ. ಸೊ ಸಖತ್ತಾಗಿದೆ. ಆ್ಯಂಡ್ ಇದರ ನಾನು ಲಾಸ್ಟ್ ಟೈಮ್ ಸೇಲ್ ಮಾಡಿರೋ ಪ್ರೈಸ್ ಬಂದ್ಬಿಟ್ಟು ನೀವು ನನ್ನ ವಿಡಿಯೋದಲ್ಲಿ ನೋಡ್ಬೋದು, ಅಥವಾ ನಾನು ಇನ್ಸ್ಟಾಗ್ರಾಮ್ ಹೈಲೈಟ್ಸಲ್ಲಿ ಹಾಕಿದ್ದೀನಿ, ಹ್ಯಾಪಿ ಕಸ್ಟಮರ್ಸ್ ಅಂತ ಪೇ ಮಾಡೋದೆಲ್ಲ ಹೇಳ್ಬಿಟ್ಟು. ಸೊ ನಾನು ಇದನ್ನು 700 rupeesಗೆ ಸೇಲ್ ಮಾಡಿದ್ದು, 700 rupeesಗೆ ಸೇಲ್ ಮಾಡಿದ್ದು. ಬಟ್ ನಿಮಗೋಸ್ಕರ ನಿಮ್ಮದು ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. ಇವತ್ತು ಒಂದು ಖುಷಿಯಾಗಿದ್ದೀನಿ. ಸೊ ಹಾಗಾಗಿ ಇವತ್ತು ಆಫರ್ ಪ್ರೈಸ್ ಕೂಡ ಬಿಡ್ತಾ ಇದ್ದೀನಿ. ಸೊ ಇದು ಆಫರ್ ಪ್ರೈಸಲ್ಲಿ ನಿಮಗೆ ಜಸ್ಟ್ 650 rupeesಗೆ ನಾನು ಕೊಡ್ತಾ ಇದ್ದೀನಿ. 700 rupees ಐಟಮ್ 650 rupees ಅಷ್ಟೇನೆ. ಸೊ ಆಫರ್ ಪ್ರೈಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಎಸ್, ಮಾವಿನಕಾಯಿ ಡಿಸೈನಲ್ಲಿ ಕೆಲವೆಲ್ಲ ಕೇಳ್ತಾ ಇರ್ತೀರಲ್ವ. ಸೊ ಮಾವಿನಕಾಯಿ ಡಿಸೈನ್ ಸೆಟ್ ಎಸ್ ಎರಡು ಕೂಡ ಒಂದೇ ಥರ ಇದೆ. ಸೊ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಏನಕ್ಕಂದರೆ ಇದು ಇದೇನೋ ಇದು ಅಂತ ಹೇಳಿ ಏನಂತ ಹೇಳಿರೋದನ್ನ ಡಿಸೈನ್ ಅದಕ್ಕೆ ಡಿಸೈನ್ ಎಂಥ ಡಿಸೈನ್ ಅಂತ ಹೇಳಿದ್ರಲ್ಲ ಇರೋದನ್ನು, ಇದನ್ನು ಇವು ಅಂಗಡಿಯವ್ರದ್ದೇನೋ ಡಿಸೈನ್ ಅಂತ ಹೇಳಿದ್ರು. ನನಗೆ ಡಿಸೈನೇ ಮರ್ತಾಯಿದ್ದೆ. ನಿಮಗೆ ನೆನಪಿದೆಯಾ ಯಾವುದು ಮ್ಯಾಂಗೋ ಡಿಸೈನ್ ಅಲ್ಲ, ಇದನ್ನ ಅದೇನೋ ಡಿಸೈನ್ ಅಂತ ಹೇಳಿದ್ರು, ನನಗೆ ಅದು ಮರ್ತೇ ಹೋಗ್ಬಿಡ್ತು. ಸೊ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಆಲ್ಸೋ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಮಸ್ತಾಗಿದೆ. ಕೂಡ ಇರೋದು ಸೊ ನೋಡ್ಬೋದು, ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದಂತೂ. ಆಲ್ಸೋ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ ಕ್ವಾಲಿಟಿ. ಸೀರಾ ಕ್ವಾಲಿಟಿ ಮ್ಯಾಂಗೋ ಡಿಸೈನಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಗೈ, ಸೀರಿಯಸ್ ಆಗಿ ನಿಮಗೆ ಹಾಕೊಂಡ್ರೆ ಫೀಲ್ ಒಂಥರ ಇರುತ್ತೆ, ಅಷ್ಟು ಚೆನ್ನಾಗಿದೆ ಇದು ಕ್ವಾಲಿಟಿ ಅಂತೂ. ಸೊ ಕ್ವಾಲಿಟಿ ಅಂತೂ ತುಂಬ ಮಸ್ತಾಗಿದೆ. ಇದು ಆ್ಯಕ್ಚುಲಿ ಇಲ್ಲಿ ನಂಗೆ ಬೆಳಕು ಬೀಳ್ತದಿಂದ ಶೈನ್ ಬರ್ತಾ ಇಲ್ಲ, ಇದು ಆ್ಯಕ್ಚುಲಿ ಫುಲ್ಲು ಶೈನ್ ಹೊಡಿತಾ ಇದೆ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಲುಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಈ ಬಾರ್ಡರ್ ಸ್ಯಾರೀಸ್ ಎಲ್ಲ ವೇರ್ ಮಾಡಿದಾಗ, ಅದು ಚಿಕ್ಕ ಬಾರ್ಡರ್ ದೊಡ್ಡ ಬಾರ್ಡರ್ ಯಾರಾದರೂ ಓಕೆ, ಬಾರ್ಡರ್ ಸ್ಯಾರೀಸ್ ಎಲ್ಲ ವೇರ್ ಮಾಡಿದಾಗ ನಿಮಗೆ ಇದ್ರಲ್ಲಿ 3 ಕಲರ್ಸ್ ಬರುತ್ತೆ, ಗೋಲ್ಡು, ಮರೂನು ಆ್ಯಂಡ್ ಗ್ರೀನ್. ಸೊ ಬಾಟಲ್ ಗ್ರೀನ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈ ಒಂದು ಜ್ಯುವೆಲ್ರಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 599 rupees, ಫ್ರೀ ಶಿಪ್ಪಿಂಗ್. ಇಷ್ಟು ಇಯರಿಂಗ್ಸ್ ಸೇಮ್ ಇದರಲ್ಲಿ ಬಂದು ಏನು ಬರುತ್ತೆ, ಸೊ ಈ ಥರ ಇಯರಿಂಗ್ಸ್ ಬರುತ್ತೆ. ಸೊ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ತೀನಿ. ಸೊ ಸಖತ್ತಾಗಿದೆ ಕ್ವಾಲಿಟಿ ಅಂತೂ. ಸೊ ಸೂಪರ್ ಅಂತ ಇಂಥ ಸಖತ್ತಾಗಿದೆ.
ಸೊ ಇದರ ಪ್ರೈಸ್ ಮಾಡ್ಬಿಟ್ಟು 599 rupees, ಫ್ರೀ ಶಿಪ್ಪಿಂಗ್. ಪಾಪ ನಮ್ಮ ಅತ್ತೆ ಮನಸ್ಸಲ್ಲಿ ಎಷ್ಟು ಬೇಕಂತ ಅವ್ರು ಗೊತ್ತಾ, ಅಂತ ಕೊಡ್ಸಿಲ್ಲ ಹಿಂಗೆ ಅಂತ ಹೇಳಿ. ಸೊ ಇದೆಲ್ಲರೂ ಕೂಡ ಅಷ್ಟೇ ಅಲ್ಲೆಲ್ಲ ಹೋಗ್ಬಂದು ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ. ಸೊ ಟೂ ಪೀಸಸ್ ಅವೈಲಬಲ್ ಇದೆ, ಅದೊಂದು ಇದು 2 ಪೀಸಸ್ ಅವೈಲಬಲ್ ಇದೆ. ಆ್ಯಂಡ್ ನೆಕ್ಸ್ಟಲ್ಲಿ ಚೋಕರ್, ತುಂಬ ಜನ ಲಕ್ಷ್ಮಿ ಚೋಕರ್ನ ಕೇಳ್ತಾ ಇದ್ದೀವಿ ಅಲ್ವಾ. ಲಕ್ಷ್ಮಿ ಚೋಕರ್ ನ್ಯೂ ಸ್ಟಾಕ್. ದಿಸ್ ಲಕ್ಷ್ಮಿ ಚೋಕರ್ ಇದನ್ನು ತುಂಬಾ ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ಇದೆ. ಆಲ್ಸೋ ಸ್ವಲ್ಪ ವೆಯ್ಟ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಎಲ್ಲೂ ಹೋಗಿಲ್ಲ ಮೇಡಮ್, ಇಲ್ಲೇ ಒಂದು ಪರ್ಲಿಲ್ಲ ನೋಡಿ ಅಂತ ಹೇಳ್ಬಿಡಿ. ಸೊ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಚೋಕರ್. ನಿಮ್ಗೆ 2 ಸೈಡು ಕೂಡ ಪಿಕಾಕ್ ಡಿಸೈನ್ ಬರುತ್ತೆ. ಆ್ಯಂಡ್ ಇಲ್ಲಿ ಸೆಂಟರ್ ಲಕ್ಷ್ಮಿ ಬರುತ್ತೆ, ಸಖತ್ತಾಗಿದೆ ಇದು. ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಸೊ ನೋಡ್ಬೋದು, ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ ಇದಂತೂ ಚೋಕರ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 650 rupees ಫ್ರೀ ಶಿಪ್ಪಿಂಗ್. 650 rupees ಫ್ರೀ ಶಿಪ್ಪಿಂಗ್. ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಡಿಸೈನ್ ಇರುವಂತಹ ಚೋಕರ್. ಆ್ಯಂಡ್ ನಾನು ಇದನ್ನು ತೊಗೊಬಂದದೇ ಮರ್ತೋಗ್ಬಿಟ್ಟಿದೆ. ಇದು ಸಿಂಗಲ್ ಲಾಂಗ್ ಹಾರಮ್ಗಳಲ್ಲಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೆ. ಏನಕ್ಕಪ್ಪ ಅಂದರೆ ಇದು ಅಷ್ಟು ಲೈಟ್ ವೇಟ್ ಇದೆ, ತುಂಬ ಸಿಂಪಲಾಗಿ ಕೂಡ ಇದೆ. ತುಂಬ ಜನ ನನಗೆ ಸಿಂಪಲ್ ಜ್ಯುವೆಲ್ರಿ ಬೇಕು ಅಂತ ಕೇಳ್ತಿರ್ತೀರಲ್ವಾ. ಸೊ ಅಂಥವ್ರಿಗೆ ಕೇಳಿ ಮಾಡ್ತಿದ್ದಂಥ ಜ್ಯುವೆಲ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ತುಂಬಾ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದಂತೂ ಸಖತ್ತಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಜ್ಯುವೆಲ್ರಿ ಸಖತ್ತಾಗಿದೆ. ನಿಮಗೆ ಫುಲ್ ಇದು ಮ್ಯಾಂಗೋ ಡಿಸೈನಲ್ಲಿ ಬರುತ್ತೆ. ಆ್ಯಂಡ್ ಸೆಂಟರಲ್ಲಿ ಒಂದು ಲಕ್ಷ್ಮಿ ಕೂಡ ಬರುತ್ತೆ. ಸೊ ಸೆಂಟರಲ್ಲಿ ಒಂದು ಲಕ್ಷ್ಮಿ ಕೂಡ ಬರುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಆಲ್ಸೋ ವೆಯ್ಟ್ ಕೂಡ ಇಲ್ಲ, ಫುಲ್ಲು ಲೈಟ್ ವೆಯ್ಟ್ಗೆ ತುಂಬ ಚೆನ್ನಾಗಿದೆ. ಸೊ ಇದರ ಪ್ರೈಸ್ಗೆ ಡಬಲ್ ಹಾರಮ್ ತುಂಬ ವರ್ತ್ ಅಂತಲೇ ಹೇಳ್ತೀನಿ. ಬಿಕಾಸ್ ಈ ಪ್ರೈಸಲ್ಲಿ ಒಂದು ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಮ್ ವಿತ್ ಜುಮ್ಕಾ ಖಂಡಿತವಾಗೂ ಬರಲ್ಲ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 699 rupees ಫ್ರೀ ಶಿಪ್ಪಿಂಗ್. ಸೊ ಈ ಪ್ರೈಸಲ್ಲಿ ಕಾಂಬೋದು ನನ್ನ ಹತ್ರ ಒಂದೂ ಇಲ್ಲ. ಸೊ 699 rupees ವರ್ತ್ ನೆಕ್ಲೆಸ್ ಹಾಗೆ ಲಾಂಗ್ ಹಾರಮ್ ಇರುವಂತಹ ಕಾಂಬೋ. ಇದು ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಇದಂತೂ ಸೂಪರ್ ಆಗಿದೆ. ಸೊ ಇದರ ಪ್ರೈಸ್ ಬಂದು 699 rupees ಫ್ರೀ ಶಿಪ್ಪಿಂಗ್. ಸೊ ನಿಮ್ಗೆ ಇದು ಕಾಂಬೋ ಪ್ರೈಸಲ್ಲಿ ವರ್ತ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇದಕ್ಕೆ ಜುಮ್ಕಾ, ಈ ಥರ ಜುಮ್ಕಾ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಬೆಸ್ಟ್, ಸೂಪರ್ ಆಗಿದೆ. 699 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪಿಕಾಕ್ ಡಿಸೈನ್ ಇರುವಂಥ ಚೋಕರ್. ದಿಸ್ ಬ್ಯೂಟಿಫುಲ್ ಚೋಕರ್ ನಿಮಗೆ ಹಿಂದೆ ಅಡ್ಜಸ್ಟಬಲ್ ಕೂಡ ಬರುತ್ತೆ. ನೀವು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಇಯರಿಂಗ್ಸ್ ಸೇಮ್ ಮಧ್ಯ ಪೆಂಡೆಂಟ್ ಏನಿದೆ ಅದೇ ಥರನೇ ಇಯರಿಂಗ್ಸ್ ಕೂಡ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸೊ ನಿಮಗೆ 3 ಲೇಯರಲ್ಲಿ ನಿಮಗೆ ಪರ್ಲ್ ಜ್ಯುವೆಲ್ರಿ ಬರುತ್ತೆ. ಸಖತ್ತಾಗಿದೆ. ಇದು ಚೋಕರ್ ಟೈಪಲ್ಲಿ ಇರುವಂಥ ಚೋಕರೇ ಇದು. ಸೊ ಚೋಕರ್ ಥರ ಇರುವಂಥ ಚೋಕರ್ ಥರ ಅಲ್ಲ, ಚೋಕರ್ ಜ್ಯುವೆಲ್ರಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪೆಂಡೆಂಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಪೆಂಡೆಂಟ್ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದ್ಬಿಟ್ಟು 550 rupees ಫ್ರೀ ಶಿಪ್ಪಿಂಗ್. ಈ ಥರ ಇಯರಿಂಗ್ಸ್ ಬರುತ್ತೆ. ಆ್ಯಂಡ್ ಇವತ್ತಿಗೆ ನನ್ನ ಇಷ್ಟು ಕಲೆಕ್ಷನ್ಸ್ನ ನಾನಿವತ್ತು ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಇದು ಒಂದು ಲಾಂಗ್ ಹಾರಮ್ ಅಲ್ಲಿ ನನಗೆ ಸರಿಯಾಗಿ ತೋರಿಸ್ತಿಲ್ಲ ಅಂತ ಅದು ಕುತ್ಕೊಂಡಿದ್ದೆ ಅಲ್ವಾ. ಸೊ ಅದು ನೀಟಾಗಿ ತೋರ್ಸೋಕ್ಕಾಗಿಲ್ಲ ನನ್ನ ಕೈಲಿ. ಸೊ ನೋಡ್ಬೋದು, ಇದು ಫುಲ್ ಇಷ್ಟು ಲೆಂತ್ ಬರುತ್ತೆ. ನಿಮಗೆ ಎಷ್ಟು ಇಲ್ಲಿ ಇಟ್ಕೊಂಡು ಕೂಡ ಕಾಣಿಸ್ತಾನೆ ಇಲ್ಲ. ಹಿಂಗೆ ಇಟ್ಕೊಂಡೆ ಕಾಣಿಸ್ತದೆ, ಹಿಂಗೆ ಇಟ್ಕೊಂಡು ಫುಲ್ ಕಾಣಿಸ್ತದೆ. ಸೊ ಇಷ್ಟು ಲೆಂತ್ ಬರುತ್ತೆ. ಹಾಕ್ಕೊಟ್ರೆ ಇಲ್ಲಿ ತಕ ಬರ್ತೈತೆ, ಸೊಂಟೆ ತಕ ಬರ್ತದೆ. ಅಷ್ಟು ಚೆನ್ನಾಗಿದೆ. ಸೊ ತುಂಬಾ ಸಖತ್ತಾಗಿದೆ. ಇದಂತೂ ನಿಮಗೆ ಇದು ವರ್ತ್ ಪ್ರೈಸು 1100 rupeesಗೆ. ಸೀರಿಯಸ್ ಆಗಿ ಇಷ್ಟು ಲಾಂಗ್ ಆಗಿರುವಂಥದ್ದು ಬರಲ್ಲ. ಏನು ಬಂದು ಇನ್ನೂ ಇಷ್ಟು ಶಾರ್ಟ್ ಬರುತ್ತೆ, ಇಷ್ಟುದ ಬರುತ್ತೆ ಅಷ್ಟೇ, ಇಷ್ಟುದ ಬರುತ್ತೆ. ಬಟ್ ಇದು ತುಂಬ ಉದ್ದ ಕೂಡ ಇದೆ. ನಾನು ತಂದಿರುವಂಥ ಲಾಂಗ್ ಹಾರಮ್ಗಳಲ್ಲಿ ಇದೇ ತುಂಬ ಉದ್ದ ಇರೋದು. ಆಲ್ಸೋ ನನ್ನ ಫೇವ್ರೇಟ್ ಕೂಡ. ಬಿಕಾಸ್ ಇದು ಅಷ್ಟು ಚೆನ್ನಾಗಿದೆ. ಲಕ್ಷ್ಮಿ ಡಿಸೈನ್ ಆಗಿದ್ದು ಈ ಮಲ್ಟಿ ಕಲರ್ ಆ್ಯಂಡ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದರ ಪ್ರೈಸ್ 1100 rupees ಫ್ರೀ ಶಿಪ್ಪಿಂಗ್. ಆ್ಯಂಡ್ ಇನ್ನೊಂದೇನು ಗೊತ್ತಾ,
ನಾನು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು ತುಂಬ ಪ್ರೀತಿ ಮಾಡ್ತೀನಿ, ತುಂಬ ಇಷ್ಟ. ಏನಕ್ಕಪ್ಪ ಅಂತ ಅಂದರೆ ತುಂಬ ಜನಕ್ಕೆ ಗೊತ್ತು ನಾನು ಸಿಂಗಲ್ ಪೇರೆಂಟ್ ಅಥವಾ ಸಿಂಗಲ್ ಅಂತ ಹೇಳಿಬಿಟ್ಟು. ಸೊ ನನ್ನ ಲೈಫಲ್ಲಿ ನಾನು ಏನೋ ಅಚೀವ್ ಮಾಡಬೇಕು ಅಂತ ಹೊರಟಾಗ ಕೈ ಹಿಡಿದಿದ್ದ ಜನ ನೀವು. ಸೊ ನಂಗೆ ತುಂಬ ಸಪೋರ್ಟ್ ಮಾಡ್ತಿರೋರು ನೀವು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಆ್ಯಂಡ್ ಇವತ್ತು ಇಷ್ಟು ಸೀರಿಯಸ್ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಇಷ್ಟು ಸುಸ್ತಾಗಿ ಬಂದರೂ ಕೂಡ ಇಲ್ಲ ನಾನು ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅನ್ನೋ ಎನರ್ಜಿಗೆ ಖಂಡಿತವಾಗೂ ನೀವೇ ಕಾರಣ. ಸೊ ನನ್ನ ಲೈಫ್ ಲೀಡ್ ಮಾಡ್ತಿರೋದು ಕೂಡ ನೀವೇ ಕಾರಣ. ನಾನು ಫುಲ್ಲು ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ ಅಂತ ಅಂದರೆ ಆಲ್ವೇಸ್ ನಾನು ಯಾವಾಗೂ ಹೇಳ್ತೀನಿ ನೀವೇ ಕಾರಣ. ಬಿಕಾಸ್ ನೀವು ನನ್ನ ನಂಬಿ ನನ್ನ ಕಡೆ ಆರ್ಡರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದಿದ್ರೆ, ನನ್ನ ಮೇಲೆ ನೀವು ಟ್ರಸ್ಟ್ ಇಟ್ಟಿಲ್ಲ ಅಂತ ಹೇಳಿದಿದ್ರೆ ಖಂಡಿತವಾಗೂ ನನ್ನ ಕಡೆ ಇಷ್ಟೊಂದೆಲ್ಲ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ನಾನೆಲ್ಲ ತುಂಬ ದೊಡ್ಡದೇನೋ ಬೆಳೆದ್ಬಿಟ್ಟಿದ್ದೀನಿ ಅಂತ ನಾನು ಖಂಡಿತವಾಗೂ ನಾನು ಅಂದ್ಕೊಳ್ಳಲ್ಲ. ನಾನು ಎಷ್ಟು ಮಂಚಿಂಗ್ ಎಷ್ಟು ಮಾಡಿದ್ರು ಕೂಡ, ಎಷ್ಟು ಇದು ಮಾಡಿದ್ರು ಕೂಡ ಇನ್ನೂ ಕಲಿಯೋದಿದ್ದೇ ಇರುತ್ತೆ, ಮಾಡೋದಿದ್ದೇ ಇರುತ್ತೆ. ಎಲ್ಲರೂ ಕೂಡ ತುಂಬ ಏನು ಕಲ್ತಿರಲ್ಲ. ಬಟ್ ನನ್ನ ಪ್ರಕಾರ ನನಗಿರೋವಂತಹ ಲೈಫಲ್ಲಿ, ನನಗಿರೋವಂಥ ಪ್ರಾಬ್ಲಮ್ಸಲ್ಲಿ ನನಗನ್ನಿಸಿದೆ ನಾನಿವಾಗ ಮುಂಚೆಗಿನ್ನ ಎಷ್ಟೋ ನೆಮ್ಮದಿಯಾಗಿದ್ದೀನಿ, ಎಷ್ಟೋ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಯಾವಾಗೂ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಳಲ್ಲ. ಹೊರಗಡೆ ಕೆಲವ್ರಿಗೆ ಸೀರಿಯಸ್ಸಾಗಿ ಇವತ್ತಿಗೂ ಕೂಡ ಊಟ ಮಾಡೋಕೆ ಅನ್ನ ಇರಲ್ಲ. ನಮ್ಮ ಅಂಗಡಿ ಹತ್ರ ಎಷ್ಟೊಂದು ಜನ ಬರ್ತಾರೆ, ಅವ್ರ ಹತ್ರ ಕೈ ತುಂಬ ದುಡ್ಡಿರುತ್ತೆ, ಬಟ್ ಅಂಗಡಿಲಿ ಅನ್ನನೇ ಇರಲ್ಲ. ಅಯ್ಯೋ ಆಂಟಿ ಈಗ ಒಂದು ಸ್ವಲ್ಪ ಇದೆ ನೋಡಿ, ಹಾಫ್ ರೈಸ್ ಇದೆ ನೋಡಂಟಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನನ್ನ ಕಣ್ಣಲ್ಲಿ ನೋಡಿದ್ದೀನಿ ನಾನು. ಬಟ್ ನಮ್ಮ ಹತ್ರ ಕೆಲವೊಂದ್ಸಲ ದುಡ್ಡಿರುತ್ತೆ, ಅದು ತಿನ್ನೋಕೆ ಅನ್ನನೇ ಇರಲ್ಲ. ಕೆಲವ್ರಿಗೆಲ್ಲ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ನಾನು ಇವತ್ತು ನನ್ನ ಲೈಫಲ್ಲಿ ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಅಂತ ಅಂದರೆ ನನಗೆ ಕಾರಣ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಎಂದಿಲ್ಲ. ಖಂಡಿತವಾಗೂ ನಾನು ಈ ಆನ್ಲೈನ್ ಸೋಷಿಯಲ್ ಮೀಡಿಯಾ ಬಂದು ವರ್ಕ್ ಮಾಡಿಲ್ಲ ಅಂತ ಅಂದರೆ ಇಷ್ಟು ಆ್ಯಕ್ಟಿವ್ ಆಗಿರ್ತಾನೆ ಇರಲಿಲ್ಲ. ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ ಅಂತ ಇವಾಗ ಹೆಂಗಿದ್ದೀನಿ ಮುಂಚೆ ಕೂಡ ಹಾಗೆ ಇದೆ. ಬಟ್ ಈ ಒಂದು 2 ಇಯರ್ಸಲ್ಲಿ ತುಂಬ ಅಂದರೆ ಯಾಕೆ ಮೇಘನ ಹಿಂಗೆ ಆಗೋಗ್ಬಿಟ್ಟು ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ಬಟ್ ಇವಾಗ ಮತ್ತೆ ಇಷ್ಟು ಎನರ್ಜಿಯಾಗಿ ಮತ್ತೆ ಕಮ್ಬ್ಯಾಕ್ ಮಾಡಿದ್ದೀನಿ ಅಂದರೆ ಖಂಡಿತವಾಗೂ ಅದು ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾಯಿಂದನೇ. ನಾನು ಇದಕ್ಕೆ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆ್ಯಂಡ್ ಒಂದೆರಡು ಕಮೆಂಟ್ ಬಂದಿತ್ತು, ಪರ್ಸ್ನಲಾಗಿ ಕೂಡ ಮೆಸೇಜ್ ಕೂಡ ಬಂದಿತ್ತು. ನೀವು ಯಾಕೆ ನೇಹಾ ಬಗ್ಗೆ ಹೇಳಿಲ್ಲ, ನೀವು ಹುಡುಗಿ ಅಲ್ವಾ, ಒಬ್ರು ಹಿಂಗೆ ಕಮೆಂಟ್ ಮಾಡಿದ್ರು. ಕಮೆಂಟ್ ನಾನು ಬೇಜಾರಾಗಿ ಡಿಲೀಟ್ ಮಾಡಲ್ಲ ಅಂತ ಹೇಳಿಲ್ಲ ಅಂತ ಅಲ್ಲ. ಸೊ ನಾನು ಕೂಡ ಇನ್ಸ್ಟಾದಲ್ಲಿ ನೋಡಿದರೆ ಇನ್ಸ್ಟಾದಲ್ಲಿ ಪೋಸ್ಟ್ ಹಾಕಿದ್ದೀನಿ, ವಾಟ್ಸಪ್ಪಲ್ಲಿ ಕೂಡ ಹಾಕಿದ್ದೀನಿ. ಬಟ್ ಹೇಳಿರಲಿಲ್ಲ ಅಷ್ಟೇನೆ, ನೀವು ಹುಡುಗಿ ಅಲ್ವಾ, ನೀವು ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲೋ ಒಂದು ಪೋಸ್ಟ್ ಹಾಕಿದ ತಕ್ಷಣ, ಯಾವುದೋ ಒಂದು ವಿಡಿಯೋ ಮಾಡಾಕಿದ ತಕ್ಷಣ ಅವ್ರಿಗೆ ನ್ಯಾಯ ಸಿಕ್ಬಿಡುತ್ತೆ ಅಂತ ಅಲ್ಲ. ತುಂಬ ಜನ ಹೇಳೋ ಥರ ಇದು ಉತ್ತರ ಪ್ರದೇಶ ಅಲ್ಲ, ಇದು ಕರ್ನಾಟಕ. ಇಲ್ಲಿ ಹುಡುಗ ಅವಳನ್ನ ಸಾಯಿಸೋದು ವಿಡಿಯೋ ಇದೆ. ಅವರು ಲವ್ ಮಾಡ್ತಿದ್ರೋ ಇನ್ನೊಂದೋ ಏನೋ, ಅದು ಯಾರಿಗೂ ಕೂಡ ಯಾರು ಹೋಗಿ ನೋಡಿಲ್ಲ. ಯಾರು ಕೂಡ ಹೌದು ನಾವು ಅವರಿಬ್ರು ಲವ್ ಮಾಡ್ತಿದ್ರು ನಮ್ಗೆ ಗೊತ್ತು ಅಂತ ಹೇಳಿದ್ರು ಯಾರೂ ಇಲ್ಲ. ಅವ್ರ ಅಪ್ಪ ಅಮ್ಮ ಏನೋ ಮೆಸೇಜ್ ಮಾಡ್ತಿದ್ರು, ಫೋನಲ್ಲಿ ಮಾತಾಡ್ತಿದ್ರು ಅಂತ ಹೇಳಿದರೆ ಅವ್ರು ಲವ್ ಮಾಡ್ತಿದ್ರು ಬಿಡ್ತಾ ಇದ್ರು, ಅದು ಸೆಕೆಂಡರಿ. ಬಟ್ ಕೊಲೆ ಆಗಿದೆ, ತಪ್ಪು ಯಾವುದಿದ್ರು ತಪ್ಪುನೇ. ಇಲ್ಲಿ ಯಾರೋ ಒಬ್ಬ ಹಿಂದೂ, ಯಾರೋ ಒಬ್ಬ ಮುಸ್ಲಿಂ, ಯಾರೋ ಹುಡುಗ ಹುಡುಗಿ ಇದನ್ನ ಯಾರು ಹೇಳ್ತಾ ಇಲ್ಲ. ತಪ್ಪು ಯಾವತ್ತಿದ್ರು ತಪ್ಪೇನೇನೆ. ಸೊ ನಿಜವಾಗೂ ಪ್ರೀತಿ ಮಾಡೋರು ಖಂಡಿತವಾಗೂ ಯಾರೂ ಆ ಥರ ಮಾಡೋದಿಲ್ಲ. ಎಲ್ಲೋ ಇಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ತಪ್ಪು ಯಾರದೇ ಆಗಿರ್ಬೋದು. ಬಟ್ ಇವಾಗ ಹೋಗಿರೋದು ಒಂದು ಹುಡುಗಿ ಜೀವ. ಒಂದು ಮಗುನ ಹೆರಬೇಕು ಅಂದರೆ, ಒಂದು ಮಗುನ ಬೆಳೆಸ್ಬೇಕು ಅಂದರೆ, ಆ ಮಗುನ ಕಾಲೇಜವರೆಗೂ ಓದಿಸ್ಬೇಕು ಅಂತ ಅಂದರೆ ಅವ್ರು ಎಷ್ಟು ದುಡ್ಡನ್ನ ಖರ್ಚು ಮಾಡಿರ್ತಾರೆ. ಸೊ ದುಡ್ಡು ಖರ್ಚು ಮಾಡೋದು ಹಾಳಾಗೋಗ್ಲಿ ಗುರು. ಎಷ್ಟು ಪ್ರೀತಿ ಅವ್ರ ಮೇಲೆ, ಎಷ್ಟು ನಂಬಿಕೆ, ಎಷ್ಟು ಇದು ಮಾಡಿರ್ತಾರೆ ಅಂತಂದರೆ, ಒಂದು ಹೆಣ್ಮಗು ಅಂದರೆ ಅದು ಆ ಮನೆ ಗೌರವ. ಒಂದು ಹೆಣ್ಮಗು ಅಂದರೆ ಒಂದು ಮನೆ ಗೌರವ ಆಗಿರುತ್ತೆ. ಹೆಣ್ಮಕ್ಳಿಗೆ ನೀವು ಹೇಳ್ತೀರಾ ಹೊರಗಡೆ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗು, ಈ ಥರ ಬಟ್ಟೆ ಹಾಕ್ಬೇಡ, ಹಿಂಗೆ ಹಾಕೋ, ಅಲ್ಲಿ ಹುಡುಗ ನೋಡ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತೀರಲ್ವ. ಅದೇ ನಿಮ್ಮ ಮನೆ ಗಂಡು ಮಕ್ಳಿಗೂ ಹೇಳ್ಕೊಡಿ. ಅಲ್ಲಿ ಅವ್ರನ್ನೂ ಕೂಡ ನಿಮ್ಮ ಅಕ್ಕ ತಂಗಿರ ಥರನೇ ನೋಡು, ಅವರು ಕೂಡ ನಿಮ್ಮ ಅಕ್ಕ ತಂಗಿರೇ ಆಗಿರ್ತಾರೆ ಅಂತ ಹೇಳ್ಕೊಡಿ. ಸೊ ಇದನ್ನ ತುಂಬ ಜನ ಹುಡುಗರು ಕೂಡ ನೋಡ್ತಾ ಇರ್ತೀರ ಅಲ್ವಾ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಇನ್ನೊಂದು ಹುಡುಗಿನ ಅಷ್ಟು ಕೆಟ್ಟ ದೃಷ್ಟಿನ ನೋಡ್ತೀರಾ? ಯಾಕೆ ಕೆಟ್ಟದಾಗಿ ನೋಡ್ತೀರಾ? ಯಾಕೆ ನಿಮಗೆ ಒಂದು ಹುಡುಗಿನ ನೋಡಿದ ತಕ್ಷಣ ಕೆಟ್ಟದಾಗೇ ಬರುತ್ತೆ? ನಿಮ್ಗೆ ಯಾಕೆ ನಿಮಗೆ ಹಾಲು ಕುಡಿಸಿರೋ ನಿಮ್ಮ ಅಮ್ಮ ನೆನಪಾಗಲ್ಲ, ನಿಮ್ಮನ್ನ ಎತ್ತಿರೋ ನಿಮ್ಮ ಅಮ್ಮ ನೆನಪಾಗಲ್ವಾ? ಅದೇನಂತಾನೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ಇದಕ್ಕೆ ಖಂಡಿತವಾಗೂ ನಾನು ನಿಮ್ಮ ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡೋದು ಅಂದರೆ, ಸೊ ನಾನೇನೋ ಪೋಸ್ಟ್ ಹಾಕ್ಬಿಟ್ರೆ ಅವರಿಗೆ ನ್ಯಾಯ ಸಿಕ್ಬಿಡುತ್ತೆ ಅನ್ನಂಗಿದ್ರೆ, ನಾನು ಇರೋ ಬರೋ ಇನ್ಸ್ಟಾಗ್ರಾಮ್ ಪೋಸ್ಟು, ಯೂಟ್ಯೂಬ್ ಪೋಸ್ಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಅವ್ರದ್ದೇ ಪೋಸ್ಟ್ ಹಾಕ್ಬಿಡ್ತೀನಿ. ಸೊ ಇವಾಗ ದರ್ಶನ್ ಅವ್ರು ಹಾಕಿದ್ದಾರೆ, ಮತ್ತು ಧ್ರುವ ಸರ್ಜಾ ಅವ್ರು ಹಾಕಿದ್ದಾರೆ, ಮತ್ತು ಇನ್ನೂ ಸುಮಾರು ಜನ ಸೆಲೆಬ್ರಿಟೀಸ್ ಎಲ್ಲ ಹಾಕಿದ್ದಾರೆ. ನ್ಯಾಯ ಸಿಗ್ತಾ? ಖಂಡಿತವಾಗೂ ಇಲ್ಲ. ಅದು ನಮ್ಮ ಸರ್ಕಾರಕ್ಕೆ ಸ್ವಲ್ಪ ನೆನಪಾಗಬೇಕು, ಸ್ವಲ್ಪ ತಲೆಗೆ ಹೋಗಬೇಕು. ನಿಮ್ಮ ವೈಯಕ್ತಿಕ ವಿಚಾರಗಳದು ಅಂತ ಅಂದರೆ, ವೈಯಕ್ತಿಕ ವಿಚಾರನೋ ರಾಜಕೀಯನೋ ಪರ್ಸನಲೋ ಪ್ರೊಫೆಷನಲಿ ಎಲ್ಲ ಇಲ್ಲ. ಈಗ ಅಲ್ಲಿ ಮರ್ಡರ್ ಆಗಿದೆ ತಾನೆ.
ಒಂದು ಹುಡುಗಿಗೆ ಅನ್ಯಾಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು. ಅದು ಯಾವಾಗ ಸಿಗುತ್ತೋ, ಜಸ್ಟಿಸ್ ಫಾರ್ ನೇಹ, ಜಸ್ಟಿಸ್ ಫಾರ್ ಅವ್ರು ಇನ್ನೂ ಸುಮಾರು ಜನ ಎಲ್ಲ ಇದ್ದಾರೆ. ಇವಾಗ ಈ ಸದ್ಯಕ್ಕೆ ನೆನಪಾಗ್ತಾನೆಲ್ಲ, ಸೌಜನ್ಯ, ಹಿಂಗೆ ಸುಮಾರು ಜನ ಹುಡುಗಿರಿಗೆಲ್ಲ ಜಸ್ಟಿಸ್ ಹಾಕಿದ್ದೇ ಆಗೋಯ್ತು. ಅಲ್ಲಿ ನ್ಯಾಯ ಯಾರಿಗೂ ಸಿಕ್ಕಲೇ ಇಲ್ಲ. ಸುಮ್ಮನೆ ಜಸ್ಟಿಸ್ ಅಂತ ಮುಂಬತ್ತಿ ಹಚ್ಚೋದಾಗೋಯ್ತು, ಪೋಸ್ಟ್ಗಳು ಹಾಕೋದಾಗೋಯ್ತು. ನಮ್ಮ ಟ್ರೋಲ್ ಪೇಜಸ್ ಹಂಗೆ ಮೇಮ್ಸ್ ಅಣ್ಣಂದ್ರೆಲ್ಲ ಸುಮ್ಮನೆ ಅವರು ಕೂಡ ಪೋಸ್ಟ್ ಮಾಡೋದಾಗೋಯ್ತು. ಬಟ್ ಯಾರು ಕೂಡ ಇಲ್ಲಿ ನ್ಯಾಯ ಸಿಕ್ಕಿಲ್ಲ. ಇದು ನಿಮಗೆ ವಿಡಿಯೋ ಪ್ರೂಫ್ ಇದೆ, ಅವರು ಕೊಲೆಗಾರರು ಸಿಕ್ಕಿದ್ದಾರೆ. ಬಟ್ ಅದು ಏನು ಆ್ಯಕ್ಷನ್ ತಗೋತಾರೋ ಗೊತ್ತಿಲ್ಲ. ಸೊ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೇ ಆಗಿರ್ಬೋದು, ತಪ್ಪೇ ನೀನೇ. ಇಲ್ಲಿ ಹುಡುಗ ಹುಡುಗಿ ಹಿಂದೂ ಮುಸ್ಲಿಂ ಅಂತ ನೋಡೋದಕ್ಕಿಂತ ಫಸ್ಟು ಮನುಷ್ಯತ್ವದಿಂದ ಯೋಚನೆ ಮಾಡಿ, ಮನುಷ್ಯರಾಗಿ ಯೋಚನೆ ಮಾಡಿ, ಆವಾಗ ನ್ಯಾಯ ಸಿಗುತ್ತೆ. ಆ್ಯಂಡ್ ಪ್ಲೀಸ್ ನಾನು ಹುಡುಗರು ಕೇಳೋದು ಒಂದೇನೇನೆ, ದಯವಿಟ್ಟು ನಮ್ಮನ್ನು ಕೂಡ ಎಲ್ಲರೂ ಸೇರಿಸಿ ಹೇಳ್ತಿರೋದು, ಹೊರಗಡೆ ಹೆಣ್ಮಕ್ಳನ್ನು ಕೂಡ ನಿಮ್ಮನೆ ಹೆಣ್ಮಕ್ಳೇ ಅಂತ ನೋಡಿ. ಯಾಕಂದರೆ ಅವ್ರದ್ದು ಕೂಡ ಒಂದು ಲೈಫ್ ಇರುತ್ತೆ. ಈಗ ನೀವು ಹೆಂಗೆ ನಮ್ಮ ಅಕ್ಕ ಸೇಫಾಗಿ ಮನೆಗೆ ಬರಬೇಕು, ನನ್ನ ತಂಗಿ ಚೆನ್ನಾಗಿರಬೇಕು ಅಂತ ನೀವು ಹೆಂಗೆ ಯೋಚನೆ ಮಾಡ್ತೀರಾ, ಹಾಗೇನೇ ಇನ್ನೊಬ್ರು ಕೂಡ ನನ್ನ ತಂಗಿ, ಅವ್ರಿಗೂ ಕೂಡ ಅವಳು ತಂಗಿ ಆಗಿರ್ತಾಳೆ, ಅಕ್ಕ ಆಗಿರ್ತಾಳೆ, ಮಗಳಾಗಿರ್ತಾಳೆ. ಸೊ ಪ್ಲೀಸ್ ಯೋಚನೆ ಮಾಡಿ, ನಿಮ್ಮ ಕೆಟ್ಟ ಬುದ್ಧಿನ ಬಿಟ್ಬಿಟ್ಟು ದಯವಿಟ್ಟು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ, ಹೆಣ್ಮಕ್ಳನ್ನ ಒಂದು ಒಳ್ಳೆ ದೃಷ್ಟಿಯಿಂದ ನೋಡಿ ಸಾಕು. ಇಷ್ಟನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಯಾರೆಲ್ಲ ಇಷ್ಟೋ ತನಕ ವಿಡಿಯೋನ ನೋಡಿದ್ರು, ಫೋಟೋ ತೆಗಿಬೇಕು ಅದಕ್ಕೆ ಹೇಳ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಇದು ತನಕ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ನಿಮಗೆ ಯಾವುದೆಲ್ಲ ಇಷ್ಟ ಆಗಿದೆ, ಇಲ್ಲಿ ಕೆಳಗಡೆ ನಮ್ಮ ವಾಟ್ಸಪ್ ನಂಬರ್ ಬರ್ತಾ ಇದೆ. ಸೊ ಇದರಲ್ಲಿ ನೀವು ಬಂದು ವಾಟ್ಸಪ್ ಮಾಡಿ ನನಗೆ ಆರ್ಡರ್ನ ಕೊಡ್ಬೋದು. ಆ್ಯಂಡ್ ನಾನು ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರಲ್ಲಿ ನಿಮ್ಗೆ ಯಾರಿಗಾದ್ರೂ ತಪ್ಪು ಅನಿಸಿದೆ, ಸೊ ಬಂದು ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಹೇಳ್ತೀರಲ್ವ ಯಾಕೆ ವಿಡಿಯೋ ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ವ. ಸೊ ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ನಾನು ವಿಡಿಯೋ ಮಾಡಿಲ್ಲ ಅಂತಲ್ಲ, ನಾನು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೆ, ವಾಟ್ಸಪ್ಪಲ್ಲೂ ಹಾಕಿದ್ದೆ. ಸೊ ಯೂಟ್ಯೂಬಲ್ಲಿ ನಾನು ಹೇಳಿದ್ದಿಲ್ಲ. ಸೊ ಅದು ಏನು ಹೇಳೋದು, ಸೊ ಎಲ್ಲರೂ ಕೂಡ ಹಾಕ್ತಿದ್ದಾರೆ, ಏನು ಒಂದು ವಿಡಿಯೋ ಹಾಕಿದ ತಕ್ಷಣ ಏನು ನ್ಯಾಯ ಸಿಗಲ್ವಲ್ಲ ಅಂತ ನಾನು ಹೇಳಿದ್ದೆ. ಸೊ ನನ್ನ ಹೇಳಿಕೆಯಲ್ಲಿ ಏನೋ ತಪ್ಪಿತ್ತು ಅಂತ ಅಂದರೆ ಖಂಡಿತವಾಗೂ ತಪ್ಪಿಲ್ಲ ನಾನು ಭಾವಿಸ್ತಾ ಇದ್ದೀನಿ. ಸೊ ತಪ್ಪು ಮಾಡಿದವ್ರಿಗೆ ಇಲ್ಲಿ ಶಿಕ್ಷೆ ಕೊಡಬೇಕು ಅಂದರೆ ನಾನು ಹೇಳ್ತಾ ಇರೋದು. ಸೊ ಬೇಕಾದ್ರೆ ನಿಮ್ಮ ಒಪಿನಿಯನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗೂ ನೀವು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಆ್ಯಂಡ್ ನನಗೆ ಇದಕ್ಕಿಂತ HK ಕಲೆಕ್ಷನ್ಸ್ನ ನೋಡಬೇಕು ಅಂತ ಅಂದರು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ವಾಟ್ಸಪ್ ನಂಬರು ಇಲ್ಲೇ ಇದೆ. ಆ್ಯಂಡ್ ಶಾಪ್ಗೆಲ್ಲ ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಫುಲ್ಲು ಶಾಪ್ ಅಡ್ರೆಸ್ ಇದೆ. ಆ್ಯಂಡ್ ನನ್ನ ಶಾಪ್ಗೆ ವಿಸಿಟ್ ಮಾಡಬೇಕು ಅಂದರೆ ಅಡ್ರೆಸ್ ಹೇಳಿ ಅಂದರೆ ಮಾರ್ನಾಯಕ್ನಲ್ಲಿ ಬ್ಯಾಂಗ್ಳೂರು ನೆಲಮಂಗಲ ಟು ತುಮಕೂರು ಹೈವೇ ರೋಡ್. ಸೊ ಇವಾಗ ನನಗೆ ಸಿಗುತ್ತೆ. ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋ ಜೊತೆ. ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಈ ಒಂದು ಎಫರ್ಟ್.